ಅವರೆಲ್ಲ ಬಿಹಾರ ಮೂಲದವರು. ಕೆಲಸ ಅರಸಿ ಹೊಟ್ಟೆಪಾಡಿಗಾಗಿ ಬೆಂಗಳೂರಿಗೆ ಬಂದಿದ್ರು. ಒಂದು ವಾರದಿಂದ ಕೆಲಸ ಮಾಡ್ತಿದ್ದವರಿಗೆ ನಿನ್ನೆ ಶಾಕ್ ಆದಿತ್ತು. ಅಮಾಯಕರ ಬಾಳಲ್ಲಿ ಇದೀಗ ಆಗಬಾರದೆ ಆಗಿ ಹೋಗದೆ. ಅಷ್ಟಕ್ಕೂ ಏನಾಯ್ತು ಈ ಸ್ಟೋರಿ ನೋಡಿ. ಗ್ಯಾಸ್ ಲೀಕ್ಗೆ ಹೊತ್ತಿದ ಬೆಂಕಿ, ಭೀಕರ ಸ್ಫೋಟ. ಮನೆಯಲ್ಲಿದ್ದ ವಸ್ತುಗಳೆಲ್ಲ ಛಿದ್ರ ಛಿದ್ರ. ಬಿಹಾರದ ಅಮಾಯಕರು ಆಸ್ಪತ್ರೆ ಪಾಲು. ಬೆಂಗಳೂರಿನ ಪಿಣ್ಯ ಸಮೀಪದ ಚೊಕ್ಕಸಂದ್ರದ ಮನೆಯೊಂದರಲ್ಲಿ ಶುಕ್ರವಾರ ಬೆಳಗ್ಗೆ 7:30ರಿಂದ 8 ಗಂಟೆ ಸುಮಾರಿಗೆ ಗ್ಯಾಸ್ ಭೀಕರ ಸ್ಫೋಟ ಸಂಭವಿಸಿದೆ. ಘಟನೆಯಲ್ಲಿ ಮನೆಯಲ್ಲಿದ್ದ ಬಿಹಾರ್ ಮೂಲದ 18 ವರ್ಷದ ಅಂಶು ರಾಜ್ ಮತ್ತು 21 ವರ್ಷದ ಹುಸೇನ್ ಖಾನ್, 19 ವರ್ಷದ ಮುಜಾಫರ್ ಹುಸೇನ್, 26ರ ಆರ್ಬೇಗ್ ಆಲಂ ಮತ್ತು 20 ವರ್ಷದ ರೋಹಿತ್ ಚೌಧರಿ ಎಂಬುವವರಿಗೆ ಗಂಭೀರವಾದ ಗಾಯವಾಗಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ. ಇನ್ನು ಸ್ಫೋಟದ ತೀವ್ರತೆಗೆ ಮನೆಯಲ್ಲಿದ್ದ ವಸ್ತುಗಳು ಚೆಲ್ಲಾಪಿಲ್ಲಿಯಾಗಿದ್ವು. ಸೀಟ್ ಸಂಪೂರ್ಣ ಒಡೆದಿದೆ. ಅಕ್ಕಪಕ್ಕದ 2 ಮನೆಗಳಿಗೂ ಹಾನಿಯಾಗಿದೆ. ಮನೆಯಲ್ಲಿ ಯಾರೂ ಇಲ್ಲದಿದ್ದರಿಂದ ದೊಡ್ಡ ಮಟ್ಟದ ಅನಾಹುತ ತಪ್ಪಿದೆ. ವೆಲ್ಡಿಂಗ್ ಸೇರಿ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡಿದ್ದ ಯುವಕರು ಒಂದು ವಾರದ ಹಿಂದಷ್ಟೇ ಬಿಹಾರದಿಂದ ಬೆಂಗಳೂರಿಗೆ ಬಂದಿದ್ರು. ಕಳೆದ ಸೋಮವಾರದಿಂದ ಕೆಲಸಕ್ಕೆ ಹೋಗ್ತಿದ್ರು. ಗುರುವಾರ ರಾತ್ರಿ ಮಲಗಿರಬೇಕಾದ್ರೆ ಗ್ಯಾಸ್ ಲೀಕೇಜ್ ಆಗಿದ್ದು ಮನೆಯಲ್ಲೆಲ್ಲ ವ್ಯಾಪಿಸಿದೆ. ಅಕ್ಕಪಕ್ಕದ ಮನೆಯವರಿಗೂ ಕಿಟಕಿ ಮೂಲಕ ವಾಸನೆ ಬಂದಿದೆ. ಆದ್ರೆ ಆ ಯುವಕರಿಗೆ ಅದರ ಅರಿವೇ ಇರಲಿಲ್ಲ. ಬೆಳಗ್ಗೆ ಎದ್ದು ಟೀ ಮಾಡಲು ಅಂತ ಓರ್ವ ಮನೆಯ ಲೈಟ್ ಅನ್ನ ಆನ್ ಮಾಡಿದ್ದ. ಭೀಕರ ಸ್ಫೋಟ ಸಂಭವಿಸಿ 5ವರಿಗೂ ಗಾಯವಾಗಿತ್ತು. ತಕ್ಷಣ ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ, ಪಿಣ್ಯ ಠಾಣೆ ಪೊಲೀಸರು ಗಾಯಾಳುಗಳನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸುತ್ತಿದ್ದಾರೆ. ಸರ್, ನಾವು ನಿನ್ನೆ ಇರಲಿಲ್ಲ. ನಾವು ಒಂದು 7 o'clock ಬಂದೆವು. ಅಷ್ಟರೊಳಗಡೆ ಒಂದು ಇನ್ಸಿಡೆಂಟ್ ನಡೆದೋಗಿತ್ತು. ಏನೋ ಗ್ಯಾಸ್ ಏನೋ ಲೀಕ್ ಆಗ್ತೈತೆ ಅಂತೆ, ಏನೋ ಹುಡುಗರೇನೋ ಲೈಟ್ ಏನೋ ಹಾಕಿ ಬ್ಲಾಸ್ಟ್ ಆಯ್ತು ಅಂತ ಹೇಳಿದರು. ಅಷ್ಟು ಮಾತ್ರ ನಮಗೆ ಗೊತ್ತು ಸರ್, ಮಿಕ್ಕಿದೇನೂ ಗೊತ್ತಿಲ್ಲ. ಅಷ್ಟರೊಳಗೇನೋ ಅವರೆಲ್ಲ ಪೇಷಂಟ್ಸ್ ಎಲ್ಲನೂ ಆಂಬುಲೆನ್ಸಲ್ಲಿ ಹಾಸ್ಪಿಟ್ಲಿಗೆ ತಗೊಂಡು ಹೋದ್ರು ಅಂತವ ಮಾಹಿತಿ ಹೇಳಿದರು. ನಾವು ಬಂದು ನಮ್ಮದು ಇದೇ ಶಾಪ್ ಇದೆ, ಎಲೆಕ್ಟ್ರಿಕಲ್ ಶಾಪರು, ಇಷ್ಟು ಮಾತ್ರ ಗೊತ್ತು, ಮಿಕ್ಕಿದೆಯೇ ನಮಗೆ ಗೊತ್ತಿಲ್ಲ. ಜೀವನಕ್ಕೆ ಒಂದು ದಾರಿಯಾಯಿತು ಅಂತ ಆ ಯುವಕರು ಕನಸು ಕಂಡಿದ್ರು. ಆದರೆ ವಿಧಿಯಾಟವೇ ಬೇರೆಯಾಗಿತ್ತು. ಬದುಕು ಕಟ್ಟಿಕೊಳ್ಳಬೇಕಿದ್ದ ಅಮಾಯಕರು ಆಸ್ಪತ್ರೆ ಪಾಲಾಗಿದ್ದು ನಿಜಕ್ಕೂ ದುರಂತ. ಅಜಯ್ ಗೌಡ, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.